ಶ್ರೀಮದ್ವಿದ್ಯಾವಾರಿಧಿತೀರ್ಥಗುರುಭ್ಯೋ ನಮಃ. ಶ್ರೀಮಠ್ ಟೀಕಾಕೃತ್ಪಾದರು ಶ್ರೀಮನ್ ನ್ಯಾಯಸುಧಾ ಗ್ರಂಥದಲ್ಲಿ ಬಹಳ ಶ್ರೇಷ್ಠವಾದ ಒಂದು ಆದೇಶವನ್ನು ಮಾಡ್ತಾರೆ. ಪ್ರತಿವಾದಿ ಸ್ಖಲಿತಂ ನೋಪೇಕ್ಷಾಮರ್ಹತಿ ಅಂತ. ವಾದಗಳು ನಡೆಯುವಂತಹ ಸಂದರ್ಭದಲ್ಲಿ ಪ್ರತಿವಾದಿ ಯಾವಾಗ ಎಡರುತ್ತಾನೆ ಅವನ ಆ ಸ್ಖಲನವನ್ನ ಉಪೇಕ್ಷೆ ಮಾಡದೆ ಪ್ರಾಶ್ನಿಕರ ಮುಂದೆ ಸಭೆಯಲ್ಲಿ ತೋರಿಸಬೇಕಾದ್ದು ವಾದಿಯ ಕರ್ತವ್ಯ ಅಂತ ಸ್ಪಷ್ಟವಾಗಿ ಶ್ರೀಮಠ್ ಟೀಕಾಕೃತ್ಪಾದರು ಆದೇಶ ಮಾಡ್ತಾರೆ. ಆಚಾರ್ಯರ ಆಜ್ಞೆ ಇದು ಅನ್ನುವುದನ್ನು ತಿಳಿಸಿಕೊಡ್ತಾರೆ. ಶಿಷ್ಯಾನು ಜ್ಞಾಪಯಿತು ಅಂತ ಅದೇ ಪ್ರಸಂಗದಲ್ಲಿ ಶ್ರೀಮಠ್ ಟೀಕಾಕೃತ್ಪಾದರು ಹೇಳ್ತಾರೆ. ಹೀಗಾಗಿ ಆ ಶ್ರೀಮಠ್ ಟೀಕಾಕೃತ್ಪಾದರ ಆದೇಶದ ಅನುಸಾರವಾಗಿ ಈ ವಿಡಿಯೋವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂತಂದರೆ, ಈ ರುಜುತ್ವ ವಿರೋಧಿಗಳಿಗೆ ನಾವು ಏನು ಹೇಳ್ತಾ ಇದ್ದೀವಿ ಅನ್ನೋದೇ ಅರ್ಥವಾಗ್ತಾ ಇಲ್ಲ. ಅವರೇನು ಪ್ರಶ್ನೆ ಮಾಡ್ತಾ ಇದ್ದಾರೆ ಅನ್ನೋದೇ ಅವರು ಮರೆತು ಹೋಗ್ತಾ ಇದ್ದಾರೆ. ದುರ್ಜನರು ಅಂತ ಯಾಕೆ ಕರೀತೀರಿ ರುಜುತ್ವ ವಿರೋಧಿಗಳನ್ನ ಅಂತ ಮದಭಾವಿಯವರು ಪ್ರಶ್ನೆ ಮಾಡಿದರು. ನಿಮ್ಮಲ್ಲಿ ದೌರ್ಜನ್ಯವಿದೆಯಪ್ಪ, ಅದಕ್ಕಾಗಿ ದುರ್ಜನರು ಅಂತ ಕರೆದಿದ್ದೇವೆ ಅಂತ ನಾನು ಉತ್ತರ ಕೊಡ್ತಾ ಇದ್ದೇನೆ. ಬರೀ ಮಾತು ಹೇಳಿದ್ರೆ ಆಗೋದಿಲ್ಲ. ಪ್ರಮಾಣವನ್ನು ನೀಡಬೇಕು. ಪ್ರಮಾಣ ನೀಡಿದೆ. ಏನು ಪ್ರಮಾಣ? ದುರ್ಭಾಷಣವಿದೆ. ಮಹಾನುಭಾವ ಯತಿಗಳನ್ನ ಅನ್ಪಾರ್ಲಿಮೆಂಟರಿ ಶಬ್ದದಿಂದ ಕರೆದಂತಹ ಪರಮ ನೀಚತನ ನಿಮ್ಮಲ್ಲಿದೆ, ಆ ದೌರ್ಜನ್ಯ ನಿಮ್ಮಲ್ಲಿದೆ, ಅದಕ್ಕಾಗಿ ನೀವು ದುರ್ಜನರು ಅನ್ನೋದನ್ನು ತೋರಿಸಿಕೊಟ್ಟೆ. ಅದನ್ನು ಸುಳ್ಳು ಅಂತ ತೋರಿಸಿಕೊಳ್ಳಲಿಕ್ಕೆ ಆ ವೇದವ್ಯಾಸರ ಪ್ರಸಂಗದಲ್ಲೇ ಬಂದಂತಹ ಆ ಲಂಗೋಟಿ ಸುಟ್ಟ ಕಥೆ ಅದು ಸುಳ್ಳು ಅನ್ನೋದನ್ನ ತೋರಿಸಿಕೊಟ್ಟೆ. ಇದನ್ನು ಅವರು ವಿಷಯಾಂತರ ಅಂತ ಕರೆದರು. ಪ್ರಶ್ನೆ ಮಾಡಿದ್ದವರೇ ಉತ್ತರ ಕೊಟ್ಟರೆ ವಿಷಯಾಂತರ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದಾದ ನಂತರ ಆ ಏನು ನೀಚ ಗುರುಚರ್ಯೆ ಇದೆ, ಈ ಮಾತನ್ನ ದಾಖಲಿಸಿದಂತಹ ಗ್ರಂಥ ಅದು ನಮ್ಮ ಗ್ರಂಥವೇ ಅಲ್ಲ ಅಂತ ಮದಭಾವಿಯವರು ಹೇಳಿದರು. ನಿಮ್ಮ ಗುರುಗಳೇ ಸತ್ಯಾತ್ಮರೇ ಒಪ್ಪಿದ್ದಾರೆ ನೋಡಪ್ಪ ಅಂತ ಹೇಳಿ ತೋರಿಸಿಕೊಟ್ಟೆ. ಅದನ್ನು ವಿಷಯಾಂತರ ಅಂತ ಕರೆದು. ಹೀಗಾಗಿ ನಾವು ಏನು ಹೇಳ್ತಾ ಇದ್ದೀವಿ ಅನ್ನೋದು ಅವರಿಗೆ ಅರ್ಥವಾಗಬೇಕು ಮತ್ತು ಸಾತ್ವಿಕ ಸಮಾಜಕ್ಕೂ ಸಹಿತ ಈ ಮಾತಿನ ಹಿಂದಿರತಕ್ಕಂತಹ ಶಾಸ್ತ್ರದ ಆದೇಶ ತಿಳಿಯಬೇಕು ಅನ್ನೋದಕ್ಕೆ ಶ್ರೀಮಠ್ ಟೀಕಾಕೃತ್ಪಾದರ ವಚನ ಪ್ರತಿವಾದಿ ಸ್ಖಲಿತಂ ನೋಪೇಕ್ಷಾಮರ್ಹತಿ ಇತಿ ಶಿಷ್ಯಾನ್ ಜ್ಞಾಪಯಿತು ಅಂತ ಸ್ಪಷ್ಟವಾಗಿ ಟೀಕಾಕೃತ್ಪಾದರು ಆದೇಶವನ್ನ ಮಾಡ್ತಾರೆ. ಆ ಆದೇಶದ ಅನುಸಾರವಾಗಿ ನಾನು ಈ ವಿಷಯವನ್ನು ನಿಮಗೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಮದಭಾವಿಯವರು ತೀರ್ಥಪ್ರಬಂಧವನ್ನು ಉಲ್ಲೇಖ ಮಾಡಿ ಅದರ ವ್ಯಾಖ್ಯಾನವಾದ ಶ್ರೀ ನಾರಾಯಣಾಚಾರ್ಯರ ವಚನಗಳನ್ನು ಸಹಿತ ಉಲ್ಲೇಖ ಮಾಡಿ ಅದರಲ್ಲಿ ಅಜ್ಞಾನ ಆಲಸ್ಯ ಇತ್ಯಾದಿಗಳಿದೆ, ಅದಕ್ಕಾಗಿ ರುಜುತ್ವವನ್ನು ಒಪ್ಪಲಿಕ್ಕೆ ಬರುವುದಿಲ್ಲ ಅಂತ ಹೇಳಿದರು. ಅದಕ್ಕೆ ಉತ್ತರವನ್ನು ಸಹಿತ ಈಗಾಗಲೇ ನೀಡಿಯಾಗಿದೆ. ಅಲ್ಲಿ ಹೇಳಬೇಕಾದ್ರೆ ಮದಭಾವಿಯವರು ಒಂದು ಮಾತು ಹೇಳ್ತಾರೆ. ಇದನ್ನೆಲ್ಲ ನೋಡಿದಾಗ ವಾದಿರಾಜ ತೀರ್ಥ ಶ್ರೀಪಾದಂಗಳವರ ಸಾಕ್ಷಾತ್ ಶಿಷ್ಯಂದರಿಗೆ ವಾದಿರಾಜ ತೀರ್ಥ ಗುರು ಸಾರ್ವಭೌಮರು ರುಜುಗಳು ಅಂತ ಒಪ್ಪಿಲ್ಲ ಅಂತ ನಮಗೆ ತಿಳಿದು ಬರ್ತದೆ. ಇಲ್ಲ, ಈ ನಾರಾಯಣಾಚಾರ್ಯರ ಮಾತುಗಳನ್ನು ನಾವು ಪ್ರಮಾಣವಾಗಿಯೇ ಹಿಡಿಯೋದಿಲ್ಲ, ಅದು ಅಪ್ರಮಾಣ ಅಂತನ್ನೋದಾದರೆ ಯಾವ ನಾರಾಯಣಾಚಾರ್ಯರ ಮಾತಿನ ಮೇಲೇನೆ ನವವೃಂದಾವನದಲ್ಲಿ ಟೀಕಾಕೃತ್ಪಾದರು ಇದ್ದಾರೆ ಅಂತ ಸಮರ್ಥನೆ ಮಾಡಬೇಕಾದರೆ ವಾದಿರಾಜರ ವಚನ ಪ್ರಮಾಣ ಅಂತ ಹೇಳ್ತಾರೆ. ವಾದಿರಾಜರು ಎಲ್ಲೂ ಶಬ್ದದಿಂದ ಹೇಳಿಲ್ಲ ಅಂತ ಕೇಳಿದಾಗ ಈ ನಾರಾಯಣಾಚಾರ್ಯರ ಮಾತನ್ನೇ ಅದು ಇಲ್ಲದೇ ಇರುವಂತಹ ಮಾತು, ಗಜಗೌಹರಸ್ಥಂ ಗಜಗೌಹರೆ ಇತ್ಯಾದಿ ವಿವಾದಗಳಿವೆ ಇರಲಿ, ಆದರೆ ಇದೇ ನಾರಾಯಣಾಚಾರ್ಯರ ಮಾತನ್ನೇ ಪ್ರಮಾಣವಾಗಿ ಕೊಡ್ತಾರೆ. ಒಂದು ಕಡೆಗೆ ಪ್ರಮಾಣ ಇನ್ನೊಂದು ಕಡೆಗೆ ಅಪ್ರಮಾಣ ಅಂತ ಹೇಳಿದರೆ ಹೇಗೆ ನಡೀತದೆ? ಮದಭಾವಿಯವರು ಏನು ಹೇಳ್ತಾ ಇದ್ದಾರೆ? ಶ್ರೀ ನಾರಾಯಣಾಚಾರ್ಯರ ಈ ವ್ಯಾಖ್ಯಾನವನ್ನ ನೀವು ಅಪ್ರಮಾಣ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಯಾಕೆ? ಇದೇ ಶ್ರೀ ನಾರಾಯಣಾಚಾರ್ಯರ ವ್ಯಾಖ್ಯಾನವನ್ನ ಆಧರಿಸಿಕೊಂಡು ನೀವು ನವವೃಂದಾವನದಲ್ಲಿ ಶ್ರೀಮಠ್ ಟೀಕಾಕೃತ್ಪಾದರ ಪರಮಮಂಗಲವಾದ ವೃಂದಾವನವಿದೆ ಅಂತ ಹೇಳ್ತೀರಿ. ಅಂದ ಬಳಿಕ ಅಲ್ಲಿ ಪ್ರಮಾಣ ಅಂತ ನೀವು ಒಪ್ಪಿದ ಬಳಿಕ ಇಲ್ಲಿಯೂ ಪ್ರಮಾಣ ಅಂತ ಒಪ್ಪಬೇಕು. ಒಂದು ಕಡೆಗೆ ಪ್ರಮಾಣ ಇನ್ನೊಂದು ಕಡೆಗೆ ಅಪ್ರಮಾಣ ಅಂತ ಒಪ್ಪಲಿಕ್ಕಾಗೋದಿಲ್ಲ ಅಂತ ಇದೇ ಮದಭಾವಿಯವರಲ್ಲಿ ಹೇಳಿದ್ದಾರಲ್ಲ. ಈಗ ಗುರುಚರ್ಯೆಯ ವಿಷಯದಲ್ಲಿ ಏನು ಹೇಳ್ತಾರೆ ಅನ್ನೋದನ್ನ ಅದೇ ಮದಭಾವಿಯವರ ಬಾಯಿಂದ ಕೇಳಿ. ಗುರುಚರ್ಯೆ ಅಂತನ್ನುವ ಗ್ರಂಥವನ್ನ ಇಟ್ಟುಕೊಂಡು ರಘುವರ್ಯರ ಮಹಿಮೋತ್ಸವದ ಆಚರಣೆಯನ್ನ ಮಾಡಿದರು. ಅದನ್ನ ಪ್ರಮಾಣವಾಗಿ ಕೊಟ್ಟಿದ್ದಾರೆ ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರು. ಆದರೆ ಆ ಗುರುಚರ್ಯೆ ಗ್ರಂಥ ಇದು ತಮ್ಮದಲ್ಲ ಅಂತ ಮದಭಾವಿಯವರು ಹೇಳ್ತಾರೆ. ಇದು ಯಾವುದು ಸರಿ ಯಾವುದು ಸುಳ್ಳು ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಮಾಡಲಿ, ಏನು ತೊಂದರೆ ಇಲ್ಲ. ಆದರೆ ಇತಿಹಾಸವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು.
ನಾನು ಹೇಳಿದ್ಯಾವುದು? ಗುರುಚರ್ಯೆ ಇದು ಗ್ರಂಥ ನಮ್ಮದಲ್ಲ, ಉತ್ತರಾದಿ ಮಠದ ಅಧಿಕೃತವಾದಂತಹ ಗ್ರಂಥವಲ್ಲ. ಈ ಗ್ರಂಥವನ್ನ ಯಾವುದೋ ಒಬ್ಬ ಕವಿ ರಚನೆ ಮಾಡಿದ್ದಿದೆ. ಯಾವ ಕವಿ ರಚನೆ ಮಾಡಿದ, ಯಾವ ಶತಮಾನದಲ್ಲಿ ಅದರ ರಚನೆ ಆಯಿತು, ಅದಕ್ಕೆ ಅವರಿಗೆ ಸಿಕ್ಕಂತಹ ಪೂರಕ ಪ್ರಮಾಣಗಳೇನು, ಇದೆಲ್ಲದರ ಬಗ್ಗೆ ಸಂಶೋಧನೆಯನ್ನು ಅವಶ್ಯವಾಗಿ ಮಾಡಲಿ, ಯಾವುದೇ ತೊಂದರೆ ಇಲ್ಲ. ಆದರೆ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು ಅದನ್ನು ಉಲ್ಲೇಖಿಸಿದ ಬಗ್ಗೆ ಅವರ ಪ್ರಶ್ನೆ ಇದೆಯಲ್ಲ, ಒಬ್ಬ ಸಾಮಾನ್ಯ ವಿದ್ವಾಂಸ, ಒಬ್ಬ ಪಂಡಿತರು ಕೂಡ ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿರ್ತಾರೆ. ಲೌಕಿಕದಲ್ಲಿಯೂ ಕೂಡ ಇದು ನಮಗೆ ಎದ್ದು ಕಾಣಿಸ್ತದೆ. ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು ತಮ್ಮ ಪರಂಪರೆಯಲ್ಲಿ ಬಂದಂತಹ ಆ ಕಥೆಗಳನ್ನು ಹೇಳ್ತಾ ಇರಬೇಕಾದರೆ ಗುರುಚರ್ಯೆಯನ್ನ ಒಂದು ಸಂವಾದ ಪ್ರಮಾಣವಾಗಿ ಹೇಳಿದ್ದು. ಗುರುಚರ್ಯ ಎಂಬ ಗ್ರಂಥದಲ್ಲಿ ಗುರುಗಳ ಅತಿ ಪ್ರಾಚೀನವಾದ ಗ್ರಂಥ, ಎಲ್ಲರೂ ಒಪ್ಪುವಂತಹ ಗ್ರಂಥದಲ್ಲಿ, ಆ ಗುರುಚರ್ಯ ಎಂಬ ಗ್ರಂಥದಲ್ಲಿ ತಿಥಿಯ ಉಲ್ಲೇಖ ಮಾಡುತ್ತಾರೆ. ಸಂವಾದ ಪ್ರಮಾಣ ಇದು ಪೂರಕವಾಗಿ ಹೇಳುವಂತಹ ಒಂದು ಪ್ರಮಾಣ. ಆ ಪ್ರಮಾಣವನ್ನು ಕೊಟ್ಟಿವಿ ಅನ್ನೋ ಮಾತ್ರಕ್ಕೆ ಇಡೀ ಗ್ರಂಥವನ್ನ ನಾವು ಒಪ್ಪಬೇಕು ಅಂತನೋ ನಿಯಮ ಇಲ್ಲ. ಶ್ರೀ ನಾರಾಯಣಾಚಾರ್ಯರ ವ್ಯಾಖ್ಯಾನವನ್ನ ಒಂದು ಕಡೆಗೆ ಪ್ರಮಾಣ ಅಲ್ಲ, ಇನ್ನೊಂದು ಕಡೆಗೆ ಪ್ರಮಾಣ ಅಂತ ಒಪ್ಪಬಾರದು ಅಂತ ನಮಗೆ ಹೇಳಿದ ಮದಭಾವಿಯವರು ಈಗ ಗುರುಚರ್ಯ ಒಂದು ಕಡೆಗೆ ಪ್ರಮಾಣ, ಒಂದು ಕಡೆಗೆ ಪ್ರಮಾಣ ಅಲ್ಲ ಅಂತಾರೆ. ಹಿಪಾಕ್ರಸಿ ಅಲ್ಲದೆ, ಪೂರ್ವಾಗ್ರಹವಲ್ಲದೆ, ದುರಾಗ್ರಹವಲ್ಲದೆ ಮತ್ತೇನು? ಸಮಾಜ ಸಜ್ಜನರು ನಿರ್ಣಯ ಮಾಡಿಕೊಳ್ಳಿ. ನಮಗೆ ಸ್ಪಷ್ಟವಿದೆ. ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಯಚ್ಚಾನುಕೂಲ ಮೇತಸ್ಯ ತಚ್ಚ ಮಾನ ಅಂತ ಸ್ಪಷ್ಟವಾಗಿ ನಿರ್ಣಯ ಕೊಟ್ಟಿದ್ದಾರೆ. ಬ್ರಹ್ಮಸೂತ್ರಗಳಿಗೆ ಎಲ್ಲ ನಿರ್ಣಯ ಶಾಸ್ತ್ರಗಳಿವೆ. ನಮ್ಮ ಬ್ರಹ್ಮಸೂತ್ರಗಳು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ನಿರ್ಣಯ ಮಾಡಿಕೊಟ್ಟ ನಿರ್ಣಯಗಳಿವೆ. ಅವುಗಳಿಗೆ ಅನುಸಾರಿಯಾದದ್ದು ನಮಗೆ ಪ್ರಮಾಣ. ಅದು ನಮಗೆ ಸಂಬಂಧಪಟ್ಟ ನಮ್ಮ ಗುರು ಪರಂಪರೆಯಲ್ಲಿ ಬಂದಂತಹ ವ್ಯಾಖ್ಯಾನಗಳಿರಲಿ, ಬೇರೆ ಕಡೆಯಲ್ಲಿರಲಿ, ನಾವು ಅದನ್ನು ಯಾವಾಗ ಪ್ರಮಾಣ ಅಂತ ಹೋಗ್ತೇವೆ? ಆಚಾರ್ಯರ ಶಾಸ್ತ್ರಕ್ಕೆ ಅನುಸಾರಿಯಾಗಿದೆಯಾ ಪ್ರಮಾಣ, ಆಚಾರ್ಯರ ಶಾಸ್ತ್ರಕ್ಕೆ ವಿರುದ್ಧವಾಗಿದೆಯಾ ಪ್ರಮಾಣ. ಇಷ್ಟೇ ಮಾನದಂಡ. ಒಂದು ಕಡೆಗೆ ಪ್ರಮಾಣ, ಇನ್ನೊಂದು ಕಡೆಗೆ ಅಪ್ರಮಾಣ, ಈ ತರಹದ ಗೊಂದಲ ನಮಗಿಲ್ಲ. ಒಂದೇ ವಾಕ್ಯದಲ್ಲಿ ಮದಭಾವಿಯವರೇ ಸ್ಪಷ್ಟವಾಗಿ ತಿಳಿದುಕೊಳ್ಳಿ, ಒಂದೇ ವಾಕ್ಯದಲ್ಲಿ ಒಂದು ಮಾತು ಆಚಾರ್ಯರ ಶಾಸ್ತ್ರಕ್ಕೆ ವಿರುದ್ಧ, ಇನ್ನೊಂದು ಮಾತು ಆಚಾರ್ಯರ ಶಾಸ್ತ್ರಕ್ಕೆ ಸಮ್ಮತವಾದದ್ದು ನಮಗೆ ಪ್ರಮಾಣ, ಅಸಮ್ಮತವಾದದ್ದು ನಮಗೆ ಅಪ್ರಮಾಣ. ಯಾರೇ ಹೇಳಿರಲಿ, ಇಷ್ಟು ಶುದ್ಧವಾದ ಮಾರ್ಗದಲ್ಲಿ ನಡೆಯುವವರು ನಾವು. ಈ ವ್ಯಕ್ತಿ ಒಂದು ಕಡೆಗೆ ಪ್ರಮಾಣ ಅಂತ ಒಪ್ಪಬೇಕು, ಇಡೀ ಗ್ರಂಥವನ್ನ ಎಲ್ಲವನ್ನೂ. ಇನ್ನೊಂದು ಕಡೆಗೆ ತಮಗೆ ಯಾವಾಗ ಕುತ್ತಿಗೆಗೆ ಬರ್ತದೆ, ಸಮಾಜಕ್ಕೆ ಮುಖ ತೋರಿಸಲಿಕ್ಕೆ ಆಗುವುದಿಲ್ಲ, ಆ ಅಪಶಬ್ದವನ್ನು ಸಮರ್ಥನೆ ಮಾಡಿಕೊಳ್ಳಿಕ್ಕೆ ಯಾರಿಗಾದರೂ ಸಾಧ್ಯವ? ಇಂಥ ಅವಮಾನದ ಸಮುದ್ರದಲ್ಲಿ ಇವತ್ತು ಉತ್ತರಾದಿಯರು ಮುಳುಗಿದ್ದಾರೆ. ಹೀಗಾಗಿ ಅದನ್ನ ಅದು ಅಪ್ರಮಾಣ, ಅದು ಅಲ್ಲಿ ಮಾತ್ರ ಅಪ್ರಮಾಣ ಅದು ಮದಭಾವಿಯವರ ಹಿಪಾಕ್ರಸಿಯನ್ನು ತೋರಿಸುತ್ತದೆ. ಮದಭಾವಿಯವರೇ, ಸಮಾಜದ ಮಧ್ಯದಲ್ಲಿ ನಿಂತು ಮಾತನಾಡ್ತಾ ಇದ್ದೀವಿ. ನಿಮ್ಮ ಮಾತನ್ನ ಪ್ರಕಟ ಮಾಡಲಿಕ್ಕಿಂತ ಮುಂಚೆ ನಿಮ್ಮ ಗುರುಗಳಿಗೊಮ್ಮೆ ತೋರಿಸಿ, ಅಥವಾ ಸತ್ಯಾತ್ಮರಿಗಾದರೂ ತೋರಿಸಿ, ಯಾವುದು ಸರಿ ಯಾವುದು ತಪ್ಪು ಅಂತ ಮಾರ್ಗದರ್ಶನ ನೀಡಿ. ಯಾರು ಇನ್ನ ಜನ ನೋಡ್ತಿದ್ದಾರೆ, ಹಾಗೆ ಹೀಗೆ ಅಂತ ಮೇಲಿಂದ ಮೇಲೆ ಮದಭಾವಿಯವರು ಹೇಳ್ತಾನೆ ಇರ್ತಾರೆ. ಅವರ ಮಾತುಗಳಲ್ಲಿ ಜನ ಮದಭಾವಿಯವರ ಹಿಪಾಕ್ರಸಿಯನ್ನು ಸ್ಪಷ್ಟವಾಗಿ ಗಮನಿಸಲಿ ಅಂತ ಹೇಳ್ತಾ, ಪ್ರತಿವಾದಿ ಸ್ಖಲನಂ ನೋಪೇಕ್ಷಾ ಮರಹತಿ, ಪ್ರತಿವಾದಿಗಳು ಎಡವಿದರೆ ಅದನ್ನ ಸ್ಪಷ್ಟವಾಗಿ ಸಮಾಜದ ಮುಂದೆ ಪ್ರಸ್ತುತಪಡಿಸಬೇಕು ಎಂಬ ಶ್ರೀಮಠ್ ಟೀಕಾಕೃತ್ಪಾದರ ಆದೇಶದ ಪರಿಪಾಲನೆಯ ಈ ಪವಿತ್ರ ಮಾತುಗಳನ್ನ ಸಮಗ್ರ ಗುರುಗಳ ಅಂತರ್ಯಾಮಿಯಾದ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ಅಂತರ್ಯಾಮಿಯಾದ ಶ್ರೀಮದ್ ಉಡುಪಿನ ಕೃಷ್ಣನಿಗೆ ಸಮರ್ಪಣೆ ಮಾಡ್ತೇನೆ. ಗುರುವಂತರ್ಗತ ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು.